ಬೆಳಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಒಂದು ಇತ್ಯರ್ಥ ಆಗುತ್ತಪ್ಪ, ಗೊಂದಲಕ್ಕೆ ತೆರೆ ಬೀಳಬಹುದು ಅಂತ ಹೇಳಿದ್ದಾರೆ ಸತೀಶ್. ಎಲ್ಲ ಗೊಂದಲ ಎಂಡ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ, ಅಷ್ಟಾದ್ರೆ ಸಾಕು. 6 ತಿಂಗಳ ಗೊಂದಲವನ್ನ ಬಗೆಹರಿಸ್ತಾರೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ಹೈಕಮಾಂಡ್ ಕೂಲ್ ಆಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರು ತಿಂಗಳ ಗೊಂದಲಕ್ಕೆ ಬ್ರೇಕ್ ಬೀಳಬಹುದು ಅಂತ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ. 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ ಮುಹೂರ್ತದಲ್ಲಿ ಯಾರಿಗೆ ಶುಭ ಆಗ್ಬೋದು, ಯಾರಿಗೆ ಶುಭ ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕು, ಏನ್ ಮಾಡ್ಬೋದು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಆಯ್ತು ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ, ನಾವು ಹೋಗ್ತಾ ಇಲ್ಲ. ಸಚಿವರು ಹೋಗ್ತಾ ಇದ್ದಾರೆ ಏನ್ ನಿರೀಕ್ಷೆ ಇದೆ ಸರ್? ಏನಾಗ್ಬೋದು ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ. ಇತ್ಯರ್ಥ ಆಗ್ಬೇಕಲ್ಲ ಇದು ಗೊಂದಲ. ಇನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಒಂದು ಇತ್ಯರ್ಥ ಆಗುತ್ತಪ್ಪ, ಗೊಂದಲಕ್ಕೆ ತೆರೆ ಬೀಳಬಹುದು ಅಂತ ಹೇಳಿದ್ದಾರೆ ಸತೀಶ್. ಎಲ್ಲ ಗೊಂದಲ ಎಂಡ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ, ಅಷ್ಟಾದ್ರೆ ಸಾಕು. 6 ತಿಂಗಳ ಗೊಂದಲವನ್ನ ಬಗೆಹರಿಸ್ತಾರೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ಹೈಕಮಾಂಡ್ ಕೂಲ್ ಆಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರು ತಿಂಗಳ ಗೊಂದಲಕ್ಕೆ ಬ್ರೇಕ್ ಬೀಳಬಹುದು ಅಂತ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ. 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ ಮುಹೂರ್ತದಲ್ಲಿ ಯಾರಿಗೆ ಶುಭ ಆಗ್ಬೋದು, ಯಾರಿಗೆ ಶುಭ ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕು, ಏನ್ ಮಾಡ್ಬೋದು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಆಯ್ತು ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ, ನಾವು ಹೋಗ್ತಾ ಇಲ್ಲ. ಸಚಿವರು ಹೋಗ್ತಾ ಇದ್ದಾರೆ ಏನ್ ನಿರೀಕ್ಷೆ ಇದೆ ಸರ್? ಏನಾಗ್ಬೋದು ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ. ಇತ್ಯರ್ಥ ಆಗ್ಬೇಕಲ್ಲ ಇದು ಗೊಂದಲ.